Okay, good morning, my dear students. Today, let us discuss about intelligence in the subject learning and teaching process. We are often faced with the question, what is intelligence? Who is intelligent? When a child gets high grades in class or solves mathematical problems very fastly and accurately, shows wit and sense of humor in conversation, we say he is intelligent. Thus, in simple terms, intelligence, one of the most important concept in learning process. Usually, the term intelligence has not only been used more popularly in daily life, it has also received maximum attention of the researcher in the fields of psychology, education, and child development. Learning and academic achievement of students mostly depends upon their intelligence. ಇಲ್ಲಿ ವಿದ್ಯಾರ್ಥಿಗಳೇ, ಬುದ್ಧಿಶಕ್ತಿ ಎಂಬ ಪದವನ್ನು ನಮ್ಮ ದೈನಂದಿನ ಜೀವನದಲ್ಲಿ ಜನಪ್ರಿಯವಾಗಿ ಬಳಸುವುದರ ಜೊತೆಗೆ ಅದು ಮನೋವಿಜ್ಞಾನ, ಶಿಕ್ಷಣ ಮತ್ತು ಮಕ್ಕಳ ವಿಕಾಸದ ಮುಂತಾದ ಕ್ಷೇತ್ರಗಳಲ್ಲಿನ ಸಂಶೋಧಕರ ಗಮನವನ್ನು ಸೆಳೆದಿದೆ. ನಿಘಂಟುಗಳನ್ನು ಅವಲೋಕಿಸಿದಾಗ ಬುದ್ಧಿಶಕ್ತಿ ಎಂಬ ಪದವನ್ನು ವಿಶಾಲವಾದ ಅರ್ಥದಲ್ಲಿ ಬಳಸಿರುವುದು ಕಂಡುಬರುತ್ತೆ. ಬುದ್ಧಿಶಕ್ತಿ ಎಂಬ ಪದಕ್ಕೆ ಮುಂದೆ ಸೂಚಿಸಿರುವ ಹಲವಾರು ಅರ್ಥಗಳನ್ನು ನಾವು ಕಾಣಬಹುದು. ಅದು ತಿಳುವಳಿಕೆಯ ಸಾಮರ್ಥ್ಯ ಆಗಿರಬಹುದು, ತರ್ಕಿಸುವ ಮತ್ತು ಗ್ರಹಣ ಸಾಮರ್ಥ್ಯ, ವೇಗವಾಗಿ ಕಲಿಯುವಿಕೆ, ಮಾನಸಿಕ ಜಾಗ್ರತೆ, ಸಂಬಂಧಗಳನ್ನು ಗ್ರಹಿಸುವ ಇತ್ಯಾದಿ ಅಂಶಗಳನ್ನು ನಾವು ಸಂಬೋಧನೆ ಮಾಡಲಿಕ್ಕೆ, ಗುರುತಿಸಲಿಕ್ಕೆ, ಸೂಚಿಸಲಿಕ್ಕೆ ಬುದ್ಧಿಶಕ್ತಿ ಎನ್ನುವಂತಹ ಪದವನ್ನು ಬಳಸ್ತೇವೆ. ಇಲ್ಲಿ ಒಂದು ಮಗು ಒಂದು ನಿರ್ದಿಷ್ಟವಾದಂತಹ ಸಮಸ್ಯೆಯನ್ನು ವೇಗವಾಗಿ ಮತ್ತು ನಿಖರವಾಗಿ ಬಿಡಿಸಿದರೆ ಅಥವಾ ಸಂಭಾಷಣೆಯಲ್ಲಿ ವಿವೇಕ ಮತ್ತು ಚತುರತೆಯನ್ನು ತೋರಿಸಿದರೆ ಆ ಮಗುವನ್ನು ನಾವು ಬುದ್ಧಿವಂತ ಎಂದು ಕರಿತೇವೆ. ಸೊ ಒಟ್ಟಿನಲ್ಲಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಈ ಬುದ್ಧಿಶಕ್ತಿಯಲ್ಲಿ ಭಿನ್ನತೆಯನ್ನು ಹೊಂದಿರ್ತಾರೆ. ಸರಳ ಪದಗಳಲ್ಲಿ ನಾವು ಬುದ್ಧಿಶಕ್ತಿಯನ್ನು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಪರಿಹರಿಸಿಕೊಳ್ಳುವ ಸಾಮರ್ಥ್ಯ ಎಂದು ಹೇಳ್ಬೋದು. ಆದರೆ ಅನೇಕ ಮನೋವಿಜ್ಞಾನಿಗಳು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ವಿವಿಧ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಇನ್ ಸಿಂಪಲ್ ಟರ್ಮ್ಸ್, ಇಂಟೆಲಿಜೆನ್ಸ್ ಕೆನ್ ಬಿ ಡಿಫೈನ್ಡ್ ಆಸ್ the ability to understand and overcomes difficulties. Intelligence is defined as the ability to judge well, to understand well, and reason well. Similarly, intelligence is the ability to carry on abstract thinking. Intelligence is the ability or skill to solve problems or to fashion products which are valued within one or more cultural settings. Intelligence comprises the mental abilities necessary for adaptation to as well as shaping and selection of any environmental context. ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ಅನೇಕ ವ್ಯಾಖ್ಯಾನಗಳನ್ನು ನಾವಿಲ್ಲಿ ನೋಡಬಹುದು. ಮನೋವಿಜ್ಞಾನ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಬುದ್ಧಿಶಕ್ತಿ ಎಂಬ ಪದ ಸಾಕಷ್ಟು ಬಳಕೆಯಲ್ಲಿದೆ. ಅನೇಕ ಮನೋವಿಜ್ಞಾನಿಗಳು ಬುದ್ಧಿಶಕ್ತಿಗೆ ವಿವಿಧ ರೀತಿಯಾದಂತಹ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಇಲ್ಲಿ ಕೆಲವೊಂದು ವ್ಯಾಖ್ಯಾನಗಳನ್ನು ನಾವು ನೋಡುವುದಾದರೆ, ಬಿನೆ ಮತ್ತು ಸೈಮನ್ ಅವರು ಉತ್ತಮವಾಗಿ ನಿರ್ಣಯ ಕೈಗೊಳ್ಳುವ, ಉತ್ತಮವಾಗಿ ಸನ್ನಿವೇಶವನ್ನು ಗ್ರಹಿಸುವ ಮತ್ತು ಉತ್ತಮವಾಗಿ ತರ್ಕಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಬುದ್ಧಿಶಕ್ತಿಯಾಗಿದೆ ಎನ್ನುವಂತಹ ಒಂದು ಸಮಗ್ರವಾದಂತಹ ವ್ಯಾಖ್ಯಾನವನ್ನು ಅವರು ಕೊಟ್ಟಿದ್ದಾರೆ. ಇವರ ಪ್ರಕಾರ ಬುದ್ಧಿಶಕ್ತಿಗೆ ಪ್ರಮುಖವಾಗಿ 4 ಮುಖ್ಯ ಅಂಶಗಳ ಅಗತ್ಯತೆ ಇದೆ. ಉದ್ದೇಶಿತ ಗುರಿ ಅಥವಾ ಗುರಿ ರೂಪಿಸಿಕೊಳ್ಳುವ ಸಾಮರ್ಥ್ಯ,
ಮಾರ್ಪಾಡು ಅಥವಾ ಸಮಸ್ಯೆಯ ಪರಿಹಾರಕ್ಕೆ ಅಗತ್ಯವಾದಂತಹ ಹೊಂದಾಣಿಕೆ, ಗ್ರಹಣ ಸಾಮರ್ಥ್ಯ ಅಥವಾ ಸಮಸ್ಯೆಯ ಮೂಲ ಸ್ವರೂಪವನ್ನು ಅರಿತುಕೊಳ್ಳುವಂತಹ ಸಾಮರ್ಥ್ಯ, ಸ್ವಯಂ ಮೌಲ್ಯಮಾಪನ ಅಥವಾ ಸಮಸ್ಯೆಯನ್ನು ಸರಿಯಾಗಿ ಪರಿಹರಿಸಿಕೊಳ್ಳಲು ಸಾಧ್ಯವಾಗುತ್ತದೆಯೋ ಎಂಬುದರ ಅರಿವು. ಹಾಗೆ ಡೇವಿಡ್ ವೆಸ್ಟ್ಲೇರ್ ಅವರು ತಮ್ಮದೇ ಆದಂತಹ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ವರ್ತಿಸಲು, ತರ್ಕಬದ್ಧವಾಗಿ ಆಲೋಚಿಸಲು ಮತ್ತು ಪರಿಸರದೊಂದಿಗೆ ಸಮರ್ಪಕವಾದ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಲು ಅಗತ್ಯವಾದ ಒಟ್ಟು ಸಾಮರ್ಥ್ಯವನ್ನು ಅಥವಾ ಸಾಮರ್ಥ್ಯದ ಸಮಷ್ಟಿಯನ್ನು ಬುದ್ಧಿಶಕ್ತಿ ಎನ್ನುವರು. ಹಾಗೆಯೇ ಇನ್ನೊಂದು ವ್ಯಾಖ್ಯಾನ ನಾವು ನೋಡುವುದಾದರೆ, ಒಂದು ಅಥವಾ ಹೆಚ್ಚಿನ ಸಾಂಸ್ಕೃತಿಕ ಸನ್ನಿವೇಶಗಳಲ್ಲಿ ಮೌಲ್ಯವುಳ್ಳ ವಸ್ತುಗಳನ್ನು ರೂಪಿಸುವ ಅಥವಾ ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ ಅಥವಾ ಕೌಶಲ್ಯವನ್ನು ಬುದ್ಧಿಶಕ್ತಿ ಎನ್ನುವರು. ಇಲ್ಲಿ ಬುದ್ಧಿಶಕ್ತಿಯ ಸಮಕಾಲೀನ ಸಿದ್ಧಾಂತಗಳ ದೃಷ್ಟಿಕೋನದಿಂದ ನೋಡಿದಾಗ ಬುದ್ಧಿಶಕ್ತಿ ಎಂಬುದು ಕೇವಲ ಹೊಂದಾಣಿಕೆ ಸಾಮರ್ಥ್ಯಕ್ಕೆ ಮಾತ್ರ ಸೀಮಿತವಾದುದಲ್ಲ. ಹೊಂದಾಣಿಕೆ ಸಾಧ್ಯವಾಗದ ಸಂದರ್ಭಗಳಲ್ಲಿ ಬುದ್ಧಿವಂತನಾದ ವ್ಯಕ್ತಿ ತನ್ನ ಪರಿಸರವನ್ನೇ ಬದಲಿಸಿಕೊಳ್ಳುವಂತಹ ಅಥವಾ ಅವನಿಗೆ ಸೂಕ್ತವಾದಂಥ ಪರಿಸರವನ್ನು ರೂಪಿಸಿಕೊಳ್ಳುವ ಶಕ್ತಿ ಹೊಂದಿದ್ದಾನೆ ಎಂದು ಅರ್ಥೈಸಬಹುದಾಗಿದೆ. ಹೀಗೆ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ಹಲವಾರು ವ್ಯಾಖ್ಯಾನಗಳನ್ನು ನಾವು ನೋಡಬಹುದು. Now let us see types of intelligence. According to Thorndike, he has classified intelligence into 3 categories, and these 3 categories are concrete intelligence, abstract intelligence, and social intelligence. Concrete intelligence means intelligence in relation to concrete materials. It is the ability of an individual to comprehend actual situations and react them adequately. ಬುದ್ಧಿಶಕ್ತಿ ವಿಧಗಳನ್ನು ಥಾರ್ಂಡೈಕ್ ಅವರು ಪ್ರಮುಖವಾಗಿ 3 ವಿಧಗಳಲ್ಲಿ ವಿಂಗಡಿಸುತ್ತಾರೆ. ಅವುಗಳೆಂದರೆ ಮೂರ್ತ, ಅಮೂರ್ತ ಮತ್ತು ಸಾಮಾಜಿಕ ಬುದ್ಧಿಶಕ್ತಿ ಅಂತ. ಇಲ್ಲಿ ಮೂರ್ತ ಬುದ್ಧಿಶಕ್ತಿ ಎಂದಾಗ ಸರಳ ವಸ್ತುಗಳೊಡನೆ ಸಂಬಂಧವನ್ನು ಕಲ್ಪಿಸುವುದು. ಒಬ್ಬ ವ್ಯಕ್ತಿ ಜೀವನದ ನೈಜ ಸನ್ನಿವೇಶಗಳನ್ನು ಗ್ರಹಿಸಿ ಅದಕ್ಕೆ ಸೂಕ್ತವಾದ ಪ್ರತಿಕ್ರಿಯಿಸುವ ಸಾಮರ್ಥ್ಯ. ಮೂರ್ತ ಬುದ್ಧಿಶಕ್ತಿ ದೈನಂದಿನ ಜೀವನದ ಹಲವಾರು ಚಟುವಟಿಕೆಗಳಲ್ಲಿ ಕಂಡುಬರುತ್ತೆ. ಇಂತಹ ಬುದ್ಧಿಶಕ್ತಿಯನ್ನು ಕಾರ್ಯಾತ್ಮಕ ಪರೀಕ್ಷಣೆಗಳು ಮತ್ತು ಚಿತ್ರದ ಮಾದರಿಯ ಪರೀಕ್ಷೆಗಳ ಮೂಲಕ ಅಳೆಯಬಹುದು. ಎರಡನೇದಾಗಿ ಅಬ್ಸ್ಟ್ರಾಕ್ಟ್ ಇಂಟೆಲಿಜೆನ್ಸ್ ಅಂದರೆ ಅಮೂರ್ತ ಬುದ್ಧಿಶಕ್ತಿ. It is the ability to respond to words, numbers and letters, etc. All tests of intelligence which require manipulation of symbols or test of abstract intelligence. ಎರಡನೆಯ ಪ್ರಕಾರದ ಬುದ್ಧಿಶಕ್ತಿಯಾದಂತಹ ಅಮೂರ್ತ ಬುದ್ಧಿಶಕ್ತಿ ಇದು ಪದಗಳು, ಸಂಖ್ಯೆಗಳು ಮತ್ತು ವಿಚಾರಗಳಿಗೆ ಪ್ರತಿಕ್ರಿಯಿಸುವ ಸಾಮರ್ಥ್ಯವಾಗಿದೆ. ಅಮೂರ್ತ ಬುದ್ಧಿಶಕ್ತಿ ಪರೀಕ್ಷೆಗಳು ಸಾಂಕೇತಿಕವಾಗಿ ನಿರ್ವಹಣಾ ಸಾಮರ್ಥ್ಯವನ್ನು ಪರೀಕ್ಷಿಸುತ್ತವೆ. ಇದು ಶಾಲಾ ವಿಷಯಗಳ ಕಲಿಕೆಗೆ ಅಗತ್ಯವಾದಂತಹ ಅಂಶ. ಗಣಿತದ ತರ್ಕ ಸಾಮರ್ಥ್ಯ ಮತ್ತು ತಾರ್ಕಿಕ ಚಿಂತನೆಯಲ್ಲಿ ಅಮೂರ್ತ ಬುದ್ಧಿಶಕ್ತಿ ಕಂಡುಬರುತ್ತೆ. Coming to the third one, social intelligence. Social intelligence means ability of an individual to react to social situation of daily life. Social intelligence include merely or ability to understand others and to react in such a way towards them that the ends desired should be attained. ಸಾಮಾಜಿಕ ಬುದ್ಧಿಶಕ್ತಿ ಅಂದರೆ ಸಾಮಾಜಿಕ ಬುದ್ಧಿಶಕ್ತಿ ದಿನನಿತ್ಯದ ಸಾಮಾಜಿಕ ಸನ್ನಿವೇಶಗಳಲ್ಲಿ ವ್ಯಕ್ತಿಯ ಪ್ರತಿಕ್ರಿಯಿಸುವಂತಹ ಸಾಮರ್ಥ್ಯವಾಗಿದೆ. ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಅವರೊಂದಿಗೆ ವರ್ತಿಸುವ ಸಾಮರ್ಥ್ಯ. ಸಾಮಾಜಿಕ ಸನ್ನಿವೇಶಗಳಲ್ಲಿ ವ್ಯಕ್ತಿಯ ಸಮರ್ಪಕ ಹೊಂದಾಣಿಕೆ ಸಾಮಾಜಿಕ ಬುದ್ಧಿಶಕ್ತಿಯ ಸೂಚಿಕ ಅಂತ ನಾವಿಲ್ಲಿ ಹೇಳಬಹುದು. ಸಾಮಾಜಿಕ ಬುದ್ಧಿಶಕ್ತಿ ಮನುಷ್ಯ ಒಂದು ಸಮಾಜದಲ್ಲಿ ಹೇಗೆ ಹೊಂದಾಣಿಕೆಯಿಂದ ಸಹಕಾರದಿಂದ ಬಾಳಬೇಕೆನ್ನುವಂತಹ ಗುಣಗಳನ್ನು ಬೆಳೆಸುತ್ತೆ. ಒಟ್ಟಿನಲ್ಲಿ
ಬುದ್ಧಿಶಕ್ತಿಯ ವಿಧಗಳಾದಂತಹ ಮೂರ್ತ ಬುದ್ಧಿಶಕ್ತಿ, ಅಮೂರ್ತ ಬುದ್ಧಿಶಕ್ತಿ, ಸಾಮಾಜಿಕ ಬುದ್ಧಿಶಕ್ತಿ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಮತ್ತು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಜಾಣ್ಮೆಯಿಂದ ವರ್ತಿಸಲಿಕ್ಕೆ ಬೇಕಾಗತ್ತೆ. ಸೊ these are the three important types of intelligence which are classified by Thorndike. Now let us see concept of mental age. Concept of mental age. So mental age is an expression of the extent of development achieved by an individual, stated in terms of the performance that can be expected at any given age. The concept of mental age was first introduced by Alfred Binet in his test Binet-Simon scale of intelligence in the year 1908. ಮಾನಸಿಕ ವಯಸ್ಸಿಗೆ ಸಂಬಂಧಪಟ್ಟಂತೆ ಈ ಪರಿಕಲ್ಪನೆಯನ್ನು ಪ್ರಥಮವಾಗಿ ಪರಿಚಯ ಮಾಡಿದಂಥವರು ಆಲ್ಫ್ರೆಡ್ ಬಿನೆ ಅವರು ತಮ್ಮ ಒಂದು ಪರೀಕ್ಷೆಯಲ್ಲಿ ಅಂದರೆ ಬಿನೆಟ್ ಸೈಮನ್ ಸ್ಕೇಲ್ ಆಫ್ ಇಂಟೆಲಿಜೆನ್ಸ್ ಏನಿದೆ ಅದರಲ್ಲಿ ಪ್ರಪ್ರಥಮವಾಗಿ ಈ ಪರಿಕಲ್ಪನೆಯನ್ನು ಬಳಸ್ತಾರೆ 1908ರಲ್ಲಿ. ಮೆಂಟಲ್ ಏಜ್ ಗಿವ್ಸ್ ಅಸ್ ಎ ಮೆಜರ್ ಆಫ್ ಇಂಡಿವಿಜುವಲ್ಸ್ ಲೆವೆಲ್ ಆಫ್ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಅಟ್ ಎ ಗಿವನ್ ಟೈಮ್. The concept of mental age, which plays very significant role in educational psychology. Generally we can say that mental age is an expression of the context of development achieved by an individual, stated in the form of performance that can be expressed at any given age ಅಂತ ಹೇಳಿ. It reveals that a child who has a mental age of 6 years means that child is able to perform well on the test corresponding to that of the average 6-year child. Mental age indicates the mental maturity achieved by the child at some particular age. Now let us see the another important next concept, that is concept of mental age. ಆದ ನಂತರ ಇಂಟೆಲಿಜೆಂಟ್ ಕ್ವೋಷೆಂಟ್. ಇಂಟೆಲಿಜೆಂಟ್ ಕ್ವೋಷೆಂಟ್ ಬುದ್ಧಿ ಮಟ್ಟ ಸೂಚಕ ಏನಿದೆಯಲ್ಲ ಇದು ಕೂಡ ನಮಗೆ ಇಲ್ಲಿ ಕಲಿಕೆಯಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಪರಿಕಲ್ಪನೆ. The concept of IQ or intelligence quotient was first introduced by a German psychologist called William Stan in the year 1912. IQ is calculated by dividing the mental age by chronological age. We can calculate IQ with the help of the following formula. So here IQ is equal to MA divided by CA into 100, which means intelligence quotient is equal to mental age divided by chronological age into 100. So here IQ is the ratio between mental age and chronological age. The obtained ratio is multiplied by 100 to avoid decimal points. For example, a child with mental age 9 years and chronological age 9 years, then his IQ is 100. Another child with mental age of 8 years but with a chronological age of 9 years has a lower IQ of 89. Thus, IQ enables us to find out the first child is more intelligent than the second child, though both of them have the same chronological age. Mental age gives us a measure of the level of intellectual development, while IQ gives us index of intelligence in comparison to others of the same age. It is a method of defining relative intelligence. There is generally an increase in mental age as the child grows old,
but the ratio between mental age and chronological age is found to remain more or less constant. Thus, a person's IQ is independent of the scores which they happens to make at a particular age. IQ is considered relatively constant. Now, let us see distribution of IQ on Binet-Comath test of intelligence. Differences in mental ability of unselected individuals tend to distribute themselves in the form of a normal curve. There are no gaps between groups of individuals arranged according to their relative degree of intelligent behaviors. Human beings show a wide range of demonstrated intelligence. When a mental abilities of a large unselected group are measured, it is found that the IQs obtained from the measurement ranges from almost all complete idiocy to very superior performance. There is a fairly definite range within which all the scores will fall. Medium scores are the most common. The curve reaches its peak near the middle of the range. That is, individuals of moderate ability are the most numerous. The further we go from the peak in either direction, the fewer scores are found. The curve tends to flatten out or tail off towards both the ends. The whole curve tends to have a symmetrical shape which like that of a bell. A symmetrical bell-like distribution is called a normal distribution. There is no gap anywhere, no sharp break separating the superior individuals from the medium or the medium from the inferior. Instead, there is a continuous gradation from one extreme to another. Let us see the distribution of intelligence quotient on Binet-Comath test of intelligence. In the first column you can see a range of IQ, and in the second column it is classification. The student or a child or a person who is having more 140 and above IQ is called as genius. The person who is having IQ from 130 to 139, he is known as extraordinary. The person who is having IQ 120 to 129, very superior. 110 to 119, superior. 90 to 100, average or normal. 80 to 89, backward. 70 to 79, very backward. 60 to 69, borderline. 40 to 59, morons. 20 to 39, imbeciles. Below 20, they are called as idiots. This is the distribution of IQ which is given by Binet-Comath test of intelligence. So here the intelligence which is most important for academic performance. We have seen so many definitions. Intelligence, in simply we can say that adaptation to new situation, learning from past experiences, and abstract thinking. However, contemporary view of intelligence go behind adaptation skills where adaptation is not possible. Always an intelligent person either attempts to shape and bring changes in the environment, or even he can change or carve out another environment of his her liking. So, intelligence comprises the mental abilities necessary for adaptation too, as well as shaping and selection of any
environmental context. It is very important to know that the academic achievement of a student or child almost all depending upon intelligence. The child who is having good intelligence or IQ, his her performance will be very high. So it is the duty of the teacher to identify the intelligence level of the students, and it is also responsibility of the teacher to improve the intelligence level or IQ of the students by organizing so many activities, many creative activities, and teacher should help the students to learn more and more subjects and to improve their intelligence. So intelligence is very important in learning process. Thank you.